ದೇವರ ವಾಕ್ಯದ ಧ್ಯಾನ ಮುಖ್ಯ ತಲೆಬರಹ ಏನಂದ್ರೆ ದೇವರ ತೀರ್ಪು ಮತ್ತು ಪುನಃಸ್ಥಾಪನೆ ಎಂಬುದಾಗಿ. ದೇವರ ತೀರ್ಪು ಮತ್ತು ಪುನಃಸ್ಥಾಪನೆ ಎಂಬುದರ ಕುರಿತು ನಾವು ಇವತ್ತು ಧ್ಯಾನ ಮಾಡೋಣ. ಮತ್ತೆ ವರ್ಷದ ನನ್ನ ಒಂದು ಸತ್ಯವೇದದ ಧ್ಯಾನ ಯೆರೆಮೀಯ 49 11ನೇ ವಚನದಿಂದ 19ರವರೆಗೆ. ಮತ್ತೆ ಮಕ್ಕಳ ಸತ್ಯವೇದ ಭಾಗ ಗೋಲ್ಯಾತನ ಸವಾಲು 1 ಸಮುವೇಲ 17. ಮತ್ತು ವರ್ಷದ ಸತ್ಯವೇದ ಅಧ್ಯಯನ ಭಾಗ ಕೀರ್ತನೆಗಳು 107 1ರಿಂದ 109. ಮತ್ತು ಈ ದಿನದ ಬಾಯಿಪಾಠ ವಚನ, ನೀನು ನಿನ್ನ ಅನಾಥರನ್ನ ಬಿಡು, ನಾನೇ ಅವರನ್ನ ಉಳಿಸುವೆನು, ನಿನ್ನ ವಿಧವೆಯರು ನನ್ನಲ್ಲಿ ಭರವಸವಿಡಲಿ. ಯೆರೆಮೀಯ 49 11ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ದಿನ ದೇವರು ಎದೋಮ್ಯರ ಕುರಿತು ಪ್ರವಾದಿಯಾದ ಯೆರೆಮೀಯನ ಮುಖಾಂತರ ಒಂದು ದೈವೋಕ್ತಿಯನ್ನ, ಎಚ್ಚರಿಕೆಯನ್ನ ಅಥವಾ ದಂಡನೆಯನ್ನ ಇಲ್ಲಿ ಮುಂತಿಳಿಸುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಭಾಗದ ಹಿನ್ನೆಲೆ, ದೇವರು ಎದೋಮ್ಯರ ಕುರಿತು ಒಂದು ತೀರ್ಪನ್ನ ಪ್ರಕಟಿಸ್ತಾನೆ. ಯಾಕೆ ಒಂದು ತೀರ್ಪನ್ನ ಪ್ರಕಟ ಅಂದ್ರೆ ದೈವೋಕ್ತಿಯನ್ನ ಹೊರಡಿಸ್ತಾರೆ ಯೆರೆಮೀಯನ ಮುಖಾಂತರ ಅಂತ ನೋಡುವಾಗ, ಅವರ ಗರ್ವ, ಕ್ರೌರ್ಯ ಮತ್ತು ದೇವರ ವಿರುದ್ಧದ ಮನೋಭಾವದಿಂದ ಅವರು ಶಿಕ್ಷೆಗೆ ಗುರಿಯಾಗುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೂ ಕೂಡ ದೇವರು ಇಂಥ ಒಂದು ಗರ್ವ ಪಡುವಂತ ಒಂದು ಎದೋಮ್ಯರ ಕುರಿತು ಒಂದು ದೇವರು ಮತ್ತೆ ಒಂದು ಅವರ ಮೇಲೆ ಏನನ್ನ ಒಂದು ಮುಖ್ಯವಾದ ವಚನವನ್ನ ಅವರು ತಿಳಿಯಪಡಿಸ್ತಾರಂದ್ರೆ, ನಿನ್ನಲ್ಲಿರುವಂತ ಅನಾಥರನ್ನ ಬಿಡು, ನಾನ್ ನೋಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ದೇವರು ಒಂದು ಭರವಸೆಯನ್ನ ಕೂಡ ಅವ್ರಿಗೆ ಕೊಡ್ತಾರೆ. ಅಂದ್ರೆ ವಿಧವೆಯರು ನನ್ನಲ್ಲಿ ಭರವಸೆ ಬಿಡ್ಲಿ, ಅನಾಥರನ್ನ ನಾನು ನೋಡ್ಕೊಳ್ತೇನೆ ಅನ್ನುವಂಥದ್ದನ್ನ ದೇವರು ಇಲ್ಲಿ ತಿಳಿಯಪಡಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಏದೋಮ್ ಪರ್ವತದಲ್ಲಿ ಅದೇನಾಗಿದೆ ಅಂದ್ರೆ ಒಂದು ದೊಡ್ಡದಾಗಿ ಒಂದು ಉನ್ನತ ಸ್ಥಾನದಲ್ಲಿ ಅದು ನೆಲೆಗೊಂಡಿರುವಂತ ಒಂದು ಎದೋಮ್ಯರು ಅಲ್ಲಿ ವಾಸಿಸುವಂತ ಒಂದು ಜನಾಂಗವಾಗಿದೆ. ಮತ್ತು ಅವ್ರು ಏನಂದ್ರೆ, ಬಂಡೆಯ ಬಿರುಕುಗಳಲ್ಲಿ ವಾಸಿಸುವ ಜನವೇ, ನಿನ್ನೆದೇ ಎಮ್ಮೆಯು ನಿನ್ನನ್ನ ಮೋಸಗೊಳಿಸಿದೆ. ಅಂದ್ರೆ ಅವ್ರು ಏನ್ ಮಾಡ್ತಾರಂದ್ರೆ, ಎತ್ತರವಾದ ಸ್ಥಳದಲ್ಲಿ ನಾನು ಇದ್ದೀನಿ, ನಾನು ಒಂದು ಒಳ್ಳೆ ಕೋಟೆ ಕೊಟ್ಟಲುಗಳನ್ನ ಕಟ್ಟಿಕೊಂಡು ನಾನು ಭದ್ರವಾಗಿದ್ದೀನಿ, ಯಾರು ನಮಗೆ ಏನು ಮಾಡಕ್ ಸಾಧ್ಯ ಇಲ್ಲ, ನಾವು ಅಂತ ಒಂದು ಸುರಕ್ಷಿತವಾದ ಜಾಗದಲ್ಲಿ ನಾವು ಇದೀವಿ ಅನ್ನೋದನ್ನ ಅವರು ಎದೋಮ್ಯರು ತಮ್ಮನ್ನ ತಾವು ಗರ್ವವನ್ನ ಹೆಚ್ಚಿಸಿಕೊಳ್ಳುವಂತದ್ದನ್ನ ಇಲ್ಲಿ ನಾವು ನೋಡ್ತಾ ಇದೀವಿ. ಅದಕ್ಕೆ ದೇವರು ಹೇಳ್ತಾ ಇದಾರೆ, ನೀನು ಹದ್ದಿನಂತೆ ನಿನ್ನ ಗೂಡನ್ನ ಉನ್ನತ ಸ್ಥಾನದಲ್ಲಿ ಕಟ್ಟಿಕೊಂಡರೂ ನಿನ್ನನ್ನ ಅಲ್ಲಿಂದ ಇಳಿಸುವೇನು ಅಂತ ಹೇಳಿ ದೇವರು ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಮತ್ತೆ ಅದು ಮಾತ್ರವಲ್ಲದೆ ಅವ್ರಿಗೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾರೆ. ಏನ್ ಹೇಳ್ತಾರಂದ್ರೆ, ಸೊದೋಮ್ ಗೊಮೋರ ಪಟ್ಟಣವನ್ನ ನಾನು ಹೇಗೆ ಯಾರು ವಾಸಿಸದ ಹಾಗೆ, ಒಂದು ನರಪ್ರಾಣಿ ಕೂಡ ಅಲ್ಲಿ ಇಲ್ಲದ ಹಾಗೆ ಯಾವ ರೀತಿ ಹಾಳು ಮಾಡಿ ನಾಶ ಮಾಡಿದ್ನೋ, ಅದೇ ಗತಿ ನಿಮಗೂ ಬರುತ್ತೆ. ಅಲ್ಲಿ ಸೊದೋಮ್ ಗೊಮೋರ ಪಟ್ಟಣವನ್ನ ಹಾಳು ಮಾಡಿದ ಮೇಲೆ ಅಲ್ಲಿರುವಂತ ಹಾದು ಹೋಗುವಂತ ಜನರೆಲ್ಲ ಏನ್ ಮಾಡ್ತಾ ಇದ್ರಂದ್ರೆ ಬೆರಗಾಗ್ತಾ ಇದ್ರು. ಅಯ್ಯೋ ಏನಪ್ಪ, ಇಷ್ಟು ಸೊದೋಮ್ ಗೊಮೋರ ಪಟ್ಟಣ ಬಂದ್ಬಿಟ್ಟು ಈ ರೀತಿ ಹಾಳಾಗೋಯ್ತಲ್ಲ ಅಂತಂದು ಹೇಳಿ ಅವ್ರು ಏನ್ ಮಾಡಿ ಬೆರಗಾಗ್ತಾ ಇದ್ರು. ಮತ್ತೆ ಸಿಳ್ಳು ಹಾಕಿದ್ರು ಅನ್ನುವಂಥದ್ದನ್ನ, ಸಿಳ್ಳು ಹಾಕುವರು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಅದೇ ಗತಿಯನ್ನ ಎದೋಮ್ಯರಿಗೂ ಕೂಡ ನಾನು ಬರ್ಮಾಡ್ತೇನೆ ಅಂತ ಹೇಳಿ ದೇವರು ಅವರನ್ನ ಎಚ್ಚರಿಸ್ತಾ ಇದ್ದಾನೆ, ಅಥವಾ ದಂಡನೆಯನ್ನ ಅವರಿಗೆ ಬರಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವರಲ್ಲಿ ಬಹಳ ಗರ್ವ. ನಾವು ಎಲ್ಲ ರೀತಿಯಾದಂತ ರಕ್ಷಣೆಯನ್ನ ನಾವು ಮಾಡ್ಕೊಂಡ್ಬಿಟ್ಟಿದೀವಿ, ನಾವು ಬಹಳ ಉನ್ನತ ಸ್ಥಾನದಲ್ಲಿದ್ದೀವಿ, ನಮ್ಮ ಒಂದು ಕೋಟೆಗಳು ಬಹಳ ಭದ್ರವಾಗಿದೆ, ಅವುಗಳನ್ನ ತಡಾಯ್ದು ಆ ಕಡೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಇದು ನಮ್ಮ ಜ್ಞಾನದಿಂದ ನಾವು ಮಾಡಿದೀವಿ, ನಮ್ಮ ಬಲದಿಂದ ನಾವು ಮಾಡಿದ್ದೀವಿ, ಇದು ನಮ್ಮ ಒಂದು ಪರಾಕ್ರಮದಿಂದ ನಾವು ಇದನ್ನ ಮಾಡಿದೀವಿ ಅಂತೇಳಿ ತಮ್ಮನ್ನ ತಾವು ಏನ್ ಮಾಡ್ತಾ ಇದ್ರ ಅಂದ್ರೆ ಬಹಳವಾಗಿ ಅವರು ಹೆಚ್ಚಿಸಿಕೊಳ್ಳುವಾಗ ದೇವರ ನಾಶನದ ಪತನವು ಅವರ ಹತ್ತಿರಕ್ಕೆ ಬರ್ತಾ ಇದೆ. ಅವ್ರಿಗೆ ಯೆರೆಮೀಯನ ಎಚ್ಚರಿಕೆಯನ್ನ ಕೊಡ್ತಾ ಅಂದ್ರೆ ದೈವೋಕ್ತಿಯನ್ನ ನುಡಿತಾ ಇದ್ದಾನೆ. ನೀವು ಈ ರೀತಿಯಾದಂತಹ ಕಾರ್ಯಗಳಲ್ಲಿ ಇರುವಾಗ ದೇವರು ನಿಮ್ಮನ್ನ ಏನ್ ಮಾಡ್ಬೇಕಂತ, ನಿಮ್ಮನ್ನೆಲ್ಲರನ್ನ ನಾಶ ಮಾಡ್ಬೇಕಂತ ಹೇಳಿ ದೇವರು ನನ್ನ ಮುಖಾಂತರ ಒಂದು ದೈವೋಕ್ತಿಯನ್ನ ನುಡಿಸ್ತಾ ಇದ್ದಾರೆ ಎಂಬುದಾಗಿ ಅವ್ರಿಗೆ ಹೇಳುವಾಗ
ಆದ್ರೂ ಕೂಡ ಯೆರೆಮೀಯನ ಮುಖಾಂತರ ದೇವರು ಒಂದು ಮಾತನ್ನು ಹೇಳ್ತಾರೆ 11ನೇ ವಚನದಲ್ಲಿ, ನಿನ್ನ ಅನಾಥರನ್ನ ಬಿಟ್ಟು ಹೋಗು, ನಾನು ಅವರನ್ನ ಉಳಿಸುವೆನು, ನಿನ್ನ ವಿಧಿವೆಯರು ನನ್ನಲ್ಲಿ ಭರವಸೆ ಇಡ್ಲಿ ಅಂತ ಹೇಳಿ ದೇವರು ಮತ್ತೆ ಕೂಡ ಅವ್ರ ಮೇಲೆ ಒಂದು ಒಂದು ಕಾಳಜಿಯನ್ನ ವಹಿಸುವಂತದ್ದನ್ನ, ಅಂದ್ರೆ ಅನಾಥರನ್ನ, ವಿಧಿವೆಯರನ್ನ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಅದು ಎಂತ ಸ್ಥಳದಲ್ಲೇ ಇರ್ಲಿ, ಅವರು ಎಂತ ಸನ್ನಿವೇಶದಲ್ಲೇ ಇರ್ಲಿ, ಇವರಿಗೆ ದೇವರು ವಿಶೇಷವಾದ ಸಹಾಯವನ್ನ ಮಾಡ್ತಾರೆ ಅನ್ನೋದಕ್ಕೆ ಇದು ಬಹಳ ಮುಖ್ಯವಾದಂತ ಒಂದು ಉದಾಹರಣೆಯಾಗಿದೆ. ನೋಡ್ರಿ, ಅವ್ರು ಮಾಡಿದ ಗರ್ವ, ಅವರು ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಅನ್ಕೊಂಡಿರುವಂತ ಜನರ ಮಧ್ಯದಲ್ಲಿ ಕೂಡ ಯಾರಿದ್ದಾರೆ ಅಲ್ಲಿ? ವಿಧಿವೆಯರಿದ್ದಾರೆ, ಮತ್ತೆ ಅನಾಥರು ಇದ್ದಾರೆ. ಅವ್ರನ್ನೆಲ್ಲ ದೇವರು ದೃಷ್ಟಿಸಿ ನೋಡಿ ಅವ್ರಿಗೆ ಒಂದು ಮಾತನ್ನ ಹೇಳ್ತಾರೆ, ನಿನ್ನ ಅನಾಥರನ್ನ ಬಿಟ್ಟು ಹೋಗು, ಅವರನ್ನ ನಾನು ಉಳಿಸ್ತೇನೆ, ಮತ್ತೆ ನಿನ್ನ ವಿಧಿವೆಯರು ನನ್ನಲ್ಲಿ ಭರವಸೆ ಬಿಡ್ಲಿ ಎಂಬುದಾಗಿ ದೇವರು ಅವರ ಪಕ್ಷವಾಗಿ ನಿಲ್ಲುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಕೀರ್ತನೆಗಳು 68:5 ಕೂಡ ಒಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧಿವೆಯರಿಗೆ ಸಹಾಯಕನೂ ಆಗಿದ್ದಾನೆ ಎಂಬುದಾಗಿ. ನೋಡ್ರಿ, ಪರಿಶುದ್ಧವಾದ ಸ್ಥಾನದಲ್ಲಿ ವಾಸಿಸುವಂತ ದೇವರು ಒಂದು ಮಾತನ್ನು ಹೇಳ್ತಾರೆ, ದಿಕ್ಕಿಲ್ಲದವರಿಗೆ ತಂದೆ ಆಗಿದ್ದೇನೆ ನಾನು, ಅವ್ರಿಗೆ ಯಾರಿಲ್ಲ ಎಂಬುದಾಗಿ ನೀವು ಏನನ್ನೆಲ್ಲ ಮಾಡ್ಬೋಕೆ ನೀವು ಅನ್ಕೋಬೇಡ್ರಿ. ದಿಕ್ಕಿಲ್ಲದವ್ರಿಗೆ ಯಾರು ನಾನ್ ತಂದೆ ಆಗಿದ್ದೀನಿ, ವಿಧಿವೆಯರಿಗೆ ವಿಶೇಷ ಸಹಾಯಕನಾಗಿ ನಾನ್ ನಿಂತಿದ್ದೀನಿ ಅಂತ ಹೇಳಿ ದೇವರು ಇಲ್ಲಿ ಎಚ್ಚರಿಕೆಯನ್ನ ಕೊಡುವಂತದ್ದನ್ನ ನೋಡ್ತಾ ಇದೀವಿ. ನಾವು ಅನೇಕ ಸಂದರ್ಭಗಳಲ್ಲಿ ಅನಾಥರನ್ನ, ವಿಧಿವೆಯರನ್ನ ಬಹಳ ಒಂದು ರೀತಿಯಲ್ಲಿ ಕಡೆಗಣಿಸ್ತೇವೆ ನಮ್ಮ ಜೀವಿತದಲ್ಲಿ. ಅದನ್ನ ನಾನು ಬಹಳ ಸಾರಿ ಅನುಭವಿಸಿದ್ದೇನೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ದಿಕ್ಕಿಲ್ಲದವರಿಗೆ ತಂದೆ ಆಗಿದ್ದಾರೆ ಅಂತ ಹೇಳಿ. ನಾನು ಅವ್ರಿಗೆ ತಂದೆ ಆಗಿದ್ದೀನಿ, ಬೇರೆ ಯಾರಲ್ಲ, ಸರ್ವಶಕ್ತನಾದ ದೇವರು ದಿಕ್ಕಿಲ್ಲದವರಿಗೆ ತಂದೆ ಆಗಿದ್ದೇನೆ, ವಿಧಿವೆಯರಿಗೆ ಸಹಾಯಕನಾಗಿದ್ದೇನೆ ಎಂಬುದಾಗಿ ಇಲ್ಲಿ ಭರವಸೆಯನ್ನ ನೀಡುವಂತದ್ದನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಎರಡನೇದೇನಪ್ಪಾ ಅಂದ್ರೆ, ಪಾಪಕ್ಕೆ ದೇವರ ನ್ಯಾಯ ತಪ್ಪದು ಎಂಬುದಾಗಿ. ಪಾಪಕ್ಕೆ ದೇವರ ನ್ಯಾಯ ತಪ್ಪದು. ಗರ್ವ, ಪಾಪ ಮತ್ತು ದೇವರ ವಿರುದ್ಧ ಮಾಡುವ ಕಾರ್ಯಗಳಿಗೆ ನ್ಯಾಯ ಯಾವತ್ತೂ ತಪ್ಪೋದಿಲ್ಲ. ಅದು ಒಂದಲ್ಲ ಒಂದ್ ದಿವಸ ಖಂಡಿತವಾಗಿ ಅದಕ್ಕೆ ದೇವರು ಒಂದು ನ್ಯಾಯವನ್ನ ಅಥವಾ ತೀರಿಸುವತನಾಗಿದ್ದಾನೆ. ನಾವು ಹೆಚ್ಚಳ ಪಡುವಾಗ, ನಾವು ಪಾಪ ಮಾಡುವಂತ ಸಂದರ್ಭದಲ್ಲಿ, ಅಥವಾ ನಾವು ದೇವರಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ನಾವು ಮಾಡುವಂತ ಸಮಯದಲ್ಲಿ, ನಮ್ಮನ್ನ ಯಾರು ಏನು ಮಾಡಲ್ಲ, ಯಾರು ನೋಡ್ತಾ ಇಲ್ಲ, ನಾವು ಮಾಡಿದ್ದೇ ಸರಿ ಅನ್ನುವಂತ ಸಮಯದಲ್ಲಿ ದೇವರ ನ್ಯಾಯ ತೀರ್ಪು ಖಂಡಿತವಾಗಿ ಒಂದು ದಿವಸ ನಮ್ಮ ಬಳಿಗೆ ಬಂದೇ ಬರ್ತದೆ. ಅದು ಯಾವತ್ತೂ ತಪ್ಪೋದಿಲ್ಲ. ದೇವರು ನಮಗೆ ಸ್ವಲ್ಪ ಕಾಲ ಸಮಯನು ಕೊಟ್ಟಿರ್ಬೋದು, ಬಟ್ ಆದ್ರೆ ಅದು ಯಾವತ್ತೂ ನಿಲ್ಲೋದಿಲ್ಲ. ಖಂಡಿತವಾಗಿ ಅದಕ್ಕೆ ಒಂದ್ ದಿವಸ ಏನ್ ಮಾಡ್ತಾ ಇದಾರೆ, ಅದಕ್ಕೆ ನ್ಯಾಯ, ಅದಕ್ಕೆ ತಪ್ಪದು, ಅದಕ್ಕೆ ಬಂದೇ ಬರ್ತಾರೆ. ನ್ಯಾಯ ತೀರಿಸೋದಕ್ಕೆ ದೇವರು ಅದಕ್ಕೆ ಬಂದೇ ಬರ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:7 ವಚನದಲ್ಲಿ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ಇಲ್ಲಿ ಎದೆಮರು ಗರ್ವದಿಂದ, ಅಹಂಕಾರದಿಂದ, ಕ್ರೌರ್ಯದಿಂದ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಎಂಬುದಾಗಿ ದೇವರ ಮೇಲೆ ಸ್ವಲ್ಪನೂ ಭರವಸೆ ಇಡದೆ ಅವರು ತಮ್ಮನ್ನೇ ತಾವು ಹೆಚ್ಚಿಸಿಕೊಂಡು ಜೀವನ ಮಾಡುವಾಗ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ನಾಶನಕ್ಕೆ ಗುರಿ ಆಗೋದಕ್ಕೆ ಅವ್ರು ಸಿದ್ಧರಾಗ್ತಿದ್ದಾರೆ. ಅದೇ ತರ ಈ ಗಲಾತ್ಯ 6:7 ಸ್ಪಷ್ಟವಾಗಿ ಬರಿತಾ ಇದೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ. ಅವರು ಅಲ್ಲಿ ಗರ್ವವನ್ನ ಪಡ್ತಾ ಇದ್ರೆ, ಹೆಚ್ಚಿಸಿಕೊಳ್ತಾ ಇದ್ರೆ, ಅಹಂಕಾರದಿಂದ ಅಲ್ಲಿ ಮೆರೆಯುವುದನ್ನಕ್ಕೆ ಅವ್ರಿಗೆ ನಾಶನ ಬಹಳ ಹತ್ತಿರದಲ್ಲಿ ದೇವರು ಮುನ್ಸೂಚನೆಯನ್ನ ತಿಳಿಸ್ತಾ ಇದ್ದಾರೆ. ಅದೇ ತರ ನಾವು ದೇವರ ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ನಾವು ಬೆಳೆಯುವಾಗ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಎರಡು ರೀತಿಯಾದಂತ ಒಂದು ಕಾರ್ಯಗಳು ಇಲ್ಲಿದೆ. ದೇವರಿಗೆ ವಿರೋಧವಾಗಿ ಮಾಡಿದಂತ ಕಾರ್ಯಗಳಿಗೆ ನ್ಯಾಯ ಖಂಡಿತ ಇದೆ, ತೀರ್ಪು ಖಂಡಿತ ಇದೆ. ಅದೇ ನಾವು ದೇವರ ಒಂದು ಒಳಗಾಗಿ ದೇವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಾಗ, ದೇವರ ಇಷ್ಟಾರ್ಥವಾಗಿ ನಾವು ಜೀವಿಸುವಾಗ ದೇವರ ಒಂದು ಆಶೀರ್ವಾದ ಕೂಡ ನಮ್ಮ ಮೇಲೆ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಅದು ಮಾತ್ರವಲ್ಲದೆ, ಮೂರನೇದೇನಂದ್ರೆ, ಗರ್ವ ದೇವರ ಮುಂದೆ ನಿಲ್ಲಲಾರದು. ಅದೇನಾಗುತ್ತಂದ್ರೆ ನಾಶನಕ್ಕೆ ಕಾರಣವಾಗ್ತದೆ. ಗರ್ವ ದೇವರ ಮುಂದೆ ನಿಲ್ಲಲಾರದು, ನಾಶನಕ್ಕೆ ಕಾರಣವಾಗ್ತದೆ. ಇವರು ಫಸ್ಟ್ ಎದೆಮರು ಏನ್ ಮಾಡ್ಬೇಕಾಗಿತ್ತಂದ್ರೆ, ದೇವರಿಗೆ ಅವ್ರು ಭಯ ಪಡ್ಬೇಕಾಗಿತ್ತು, ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ಬೇಕಾಗಿತ್ತು. ಆದ್ರೆ ಅದೆಲ್ಲವನ್ನ ಬಿಟ್ಟು ಅವ್ರು ಏನ್ ಮಾಡಿದ್ರೆ, ತಮ್ಮ ಮೇಲೆ ತಾವು ಬಹಳ ಭರವಸೆಯನ್ನು ಇಟ್ಕೊಂಡ್ರು. ಫಸ್ಟ್
ನಮ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತೇಳಿ ನಾವು ಉನ್ನತ ಸ್ಥಾನದಲ್ಲಿ ಇದೀವಿ ಅನ್ನೋ ರೀತಿಯಲ್ಲಿ ಅವರು ಭರವಸೆಯನ್ನ ಇಟ್ಕೊಂಡ್ರು ತಮ್ಮ ಮೇಲೆ. ಮತ್ತೆ ನಾವು ಎತ್ತರವಾದ ಸ್ಥಳದಲ್ಲಿ ಇದೀವಿ ಅನ್ನೋ ಒಂದು ಅವರಲ್ಲಿ ಮನೋಭಾವನೆ ಇತ್ತು. ಮತ್ತೆ ಅವರ ಒಂದು ಜ್ಞಾನದ ಮೇಲೆ ನಾವು ಇಷ್ಟೆಲ್ಲಾ ಕಷ್ಟಪಟ್ಟು ನಮ್ಮ ಒಂದು ರಕ್ಷಣೆಗೂ ನಾವು ಮಾಡ್ಕೊಂಡಿದೀವಿ, ನಮ್ಮ ಜ್ಞಾನದಿಂದನೇ ಆಯ್ತು ಅನ್ನೋ ಮನೋಭಾವನೆ ಕೂಡ ಅವರಲ್ಲಿ ಇತ್ತು. ಮತ್ತೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಯಾರು ನಮ್ಮ ಶತ್ರುಗಳು ನಮ್ಮ ಮೇಲೆ ಬಿದ್ದು ನಮಗೆ ಯಾವುದೇ ಹಾನಿ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾವು ಬಹಳ ಭದ್ರವಾದ ಕೋಟೆಯನ್ನ ನಾವು ಕಟ್ಕೊಂಡಿದೀವಿ ಅನ್ನೋ ಮನಸ್ಥಿತಿ ಕೂಡ ಅವರಲ್ಲಿ ಇತ್ತು. ಇವೆಲ್ಲ ಇದ್ದ ಕಾರಣ ಅವ್ರು ಏನಾಗ್ತಿದ್ದಾರೆ ಅಂದ್ರೆ, ಈ ಒಂದು ನಾಶನ ಅವರನ್ನು ಹುಡುಕಿಕೊಂಡು ಬರ್ತಾ ಇದೆ. ಗರ್ವ ಪತನಕ್ಕೆ ಕಾರಣವಾಗ್ತಾ ಇದೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ 16:18 ಒಂದು ವಾಕ್ಯ ಹೇಳ್ತಾ ಇದೆ, ಗರ್ವದಿಂದ ಭಂಗ, ಹುಬ್ಬಿನಿಂದ ದೊಬ್ಬು ಎಂಬುದಾಗಿ. ಗರ್ವದಿಂದ ಭಂಗ, ಹುಬ್ಬಿನಿಂದ ದೊಬ್ಬು ಎಂಬುದಾಗಿ. ನಾವು ಗರ್ವ ಪಡುವಾಗ ಅದರಿಂದ ನಾವು ಭಂಗವನ್ನು ಅನುಭವಿಸ್ತೇವೆ, ನಾಶನವನ್ನು ಅನುಭವಿಸ್ತೇವೆ. ಹುಬ್ಬಿನಿಂದ ನಾವು ಉಬ್ಬಿಕೊಂಡು ನಾವು ಗರ್ವ ಪಡುವಾಗ ನಾವು ದೊಬ್ಬಲ್ಪಡ್ತೇವೆ. ನಾವೆಷ್ಟೇ ಉನ್ನತ ಸ್ಥಿತಿಯಲ್ಲಿದ್ರು ಕೂಡ ದೇವರು ನಮ್ಮನ್ನ ಕೆಳಗಿಳಿಸ್ಬಿಡ್ತಾರೆ, ತಳ್ಳಿ ಬಿಡ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಯಪಡಿಸ್ತಾ ಇದೆ. ಮತ್ತೆ ಯಾಕೋಬ 4:6 ಕೂಡ ದೇವರು ಅಹಂಕಾರಿಗಳನ್ನ ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸ್ತಾನೆ ಎಂಬುದಾಗಿ. ಅಹಂಕಾರಿಗಳನ್ನ ದೇವರು ಏನ್ ಮಾಡ್ತಾರಂದ್ರೆ ಅವರು ಎದುರಿಸ್ತಾರಂತೆ, ದೀನರಿಗೆ ಕೃಪೆಯನ್ನ ಕೊಡ್ತಾರಂತೆ. ನೋಡ್ರಿ, ನಾವು ಗರ್ವದಿಂದ ಅಥವಾ ಅಹಂಕಾರದಿಂದ ಮೆರೆಯುವಾಗ ದೇವರು ನಮ್ಮನ್ನ ಯಾವುದೇ ರೀತಿಯಾದಂತ ಕಾರಣಕ್ಕೂ ನಮ್ಮನಲ್ಲಿ ಆ ಜಾಗದಲ್ಲಿ ಇಡೋದಿಲ್ಲ. ಅಲ್ಲಿಂದ ನಮ್ಮನ್ನು ತೆಗೆದು ಹಾಕ್ಬಿಡ್ತಾರೆ, ಅಲ್ಲಿಂದ ನಮ್ಮನ್ನ ಇಳಿಸ್ಬಿಡ್ತಾರೆ, ಅಲ್ಲಿಂದ ನಮ್ಮನ್ನ ತಳ್ಳಿ ಹಾಕ್ಬಿಡ್ತಾರೆ, ಅವ್ರು ಎದುರಿಸ್ಬಿಡ್ತಾರೆ ನಮ್ಮನ್ನ. ಆದ್ರೆ ಗರ್ವ ದೇವರಿಗೆ ಅಸಹ್ಯವಾದಂತ ಕಾರ್ಯವಾಗಿದೆ. ಮತ್ತೆ ಎರಡನೇದಾಗಿ, ನಾವು ಮನುಷ್ಯನ ಬಲ ಮತ್ತೆ ಅದು ಶಾಶ್ವತ ಅಲ್ಲ, ಶಾಶ್ವತ ಅನ್ಕೊಂಡ್ರು ಕೂಡ ಅದು ಮನುಷ್ಯನ ಬಲ ಬಂದು ಶಾಶ್ವತ ಅಲ್ಲ ಅದು. ಮತ್ತೆ ಮೂರನೇದಾಗಿ, ನಾವು ವಿನಯವುಳ್ಳವರಾಗಿ ನಾವು ತಗ್ಗಿಸ್ಕೊಳ್ಬೇಕು ದೇವರ ಮುಂದೆ. ಆ ರೀತಿ ಜೀವಿಸುವಾಗ ದೇವರ ಪ್ರೀತಿ ಮತ್ತು ಕರುಣೆ ನಮ್ಮ ಮೇಲೆ ಯಾವಾಗ್ಲೂ ಇರ್ತದೆ. ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳುವಾಗ, ನಾವೇ ಎಲ್ಲ ಶ್ರೇಷ್ಠ ಅಂದುಕೊಳ್ಳುವಾಗ ನಮ್ಮಲ್ಲಿ ಸೈತಾನನ ಕಾರ್ಯಗಳು ನಡೆದಾಡುವುದಕ್ಕೆ ಸಾಧ್ಯವಾಗ್ತದೆ. ಅವುಗಳನ್ನೆಲ್ಲ ನಾವು ಬಿಟ್ಟು ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಗರ್ವವನ್ನ ಅಹಂಕಾರವನ್ನ ಬಿಟ್ಟು ನಾವು ಬದುಕುವಾಗ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಮತ್ತೆ 4ನೇ ಕಾರ್ಯ ಏನಪ್ಪಾ ಅಂದ್ರೆ, ದೇವರ ತೀರ್ಪು ಭಯಂಕರ ಮತ್ತು ಅದು ಖಚಿತ, ಅದು ಖಂಡಿತ. ದೇವರಿಗೆ ವಿರುದ್ಧವಾಗಿ ಜೀವಿಸುವಾಗ ಅಥವಾ ದೇವರ ತೀರ್ಪು, ಫಸ್ಟ್ ನಮಗೆ ದೇವರು ಏನ್ ಮಾಡ್ತಾರೆ ಅಂದ್ರೆ ಎಚ್ಚರಿಸ್ತಾರೆ. ಎರಡನೇದು, ದೇವರ ನಾವು ಕರೆಗೆ ಕಿವಿ ಕೊಡ್ಬೇಕು. ಒಂದ್ ವೇಳೆ ಕೊಡದೇ ಇದ್ರೇನೆ ಮತ್ತು ನಮ್ಗೆ ಅದೇ ಭಾವನೆ, ಅದೇ ಒಂದು ಗರ್ವ ನಮ್ಮಲ್ಲಿ ಮತ್ತೆ ಹಂಗೆ ಇತ್ತಂದ್ರೆ ದೇವರು ನಮ್ಮನ್ನು ಖಂಡಿತವಾಗಿ ಪಾಪ ಅಹಂಕಾರಗಳನ್ನ ಅನ್ಯಾಯಗಳನ್ನ ದೇವರು ಏನ್ ಮಾಡ್ತಾರೆ ಅಂದ್ರೆ ನಿರ್ಲಕ್ಷಿಸುವುದಿಲ್ಲ ಅಂತೆ. ಅವುಗಳನ್ನ ಯಾವ್ಯಾವ ಅಂದ್ರೆ ಪಾಪ, ಅಹಂಕಾರ, ಅನ್ಯಾಯಗಳನ್ನ ದೇವರು ಏನ್ ಮಾಡೋದಿಲ್ಲ, ಯಾವತ್ತೂ ನಿರ್ಲಕ್ಷಿಸುವುದಿಲ್ಲ. ಅದನ್ನ ದೇವರ ತೀರ್ಪು ತಡವಾಗಬಹುದು, ಆದ್ರೆ ಖಚಿತವಾಗಿ ಬರುತ್ತೆ. ಅದು ಯಾವತ್ತೂ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ಅದು ಖಂಡಿತವಾಗಿ ಬಂದೇ ಬರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಯಪಡಿಸ್ತಾ ಇದೆ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ, ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಬೇಕಾಗಿದೆ. ಸ್ಪಷ್ಟವಾಗಿ 2 ಕೊರಿಂಥದಲ್ಲಿ ಪೌಲನ್ ಬರೀತಾ ಇದ್ದಾನೆ, ನೋಡ್ರಿ, ಪ್ರತಿಯೊಬ್ರು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದೇ ಆಗ್ಲಿ ಅಥವಾ ಕೆಟ್ಟದ್ದೇ ಆಗ್ಲಿ ಸರಿಯಾಗಿ ಪ್ರತಿಫಲವನ್ನ ಹೊಂದೋದಕ್ಕೋಸ್ಕರ ನಾವು ಯಾರ ಮುಂದೆ ನಿಲ್ಬೇಕಪ್ಪ ಅಂದ್ರೆ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಬೇಕಂತೆ. ನಾವು ಯಾವ ವಿಷಯದ ಕುರಿತು ಹೆಚ್ಚಾಗಿ ನಾವು ಹೆಚ್ಚಳ ಪಟ್ಟಿರ್ತೀವೋ ಅದರಿಂದ ನಮಗೆ ನಾಶನ. ಯಾವದ ದೇವರ ಕುರಿತು ನಾವು ಹೆಚ್ಚಾಗಿ ನಾವು ಹೆಚ್ಚಳ ಪಡುವಾಗ ಅದು ದೇವರಿಂದ ನಮಗೆ ಆಶೀರ್ವಾದವನ್ನು ಹೊಂದ್ತೀವಿ. ನಾವು ನ್ಯಾಯಾಸನದ ಮುಂದೆ ನಿಲ್ಲುವಾಗ ದೇವರ ಒಂದು ಕರುಣೆಗೆ ನಾವು ಪಾತ್ರರಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗ್ತಾ ಇದೆ. ಮತ್ತು ದೇವರ ಶಕ್ತಿಯ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಅದನ್ನೇ ದೇವರು ಹೇಳ್ತಾರೆ, ಸಿಂಹದಂತೆ ಬಂದು ಶತ್ರುಗಳನ್ನ ಓಡಿಸ್ತಾನೆ ಎಂಬುದಾಗಿ. ನೋಡ್ರಿ, ಈಗೆಲ್ಲಾ ಕಾರ್ಯಗಳನ್ನ ನಾವು ಗರ್ವವನ್ನ ಪಡದೆ ನಾವು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬೇಕು.
ಮತ್ತೆ ಈ ಒಂದು ದಿನದ ಸುವಾರ್ತಿಕರ ಜೀವನ ಚರಿತ್ರೆಯನ್ನು ನಾವು ನೋಡುವಾಗ ರೋಮನ್ ಸಂತ್ ಕ್ಲೆಮೆಂಟ್ ಅವರ ಕುರಿತು ನಾವು ಧ್ಯಾನ ಮಾಡೋಣ. ಅವರು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಇವರು ಇದ್ದಂತ ವ್ಯಕ್ತಿ ಮತ್ತು ಇವರ ಮರಣ ಕ್ರಿಸ್ತ ಶಕ 99ರಲ್ಲಿ ಇವರು ಮರಣವನ್ನ ಹೊಂತಾರೆ. ಇವರು ಕ್ರೈಸ್ತ ಸಭೆಯ ಮೊದಲ ಮಹಾನ್ ನಾಯಕರಲ್ಲಿ ಇವರು ಒಬ್ರು. ಅವರು ಅಪೊಸ್ತಲರಾದ ಪೇತ್ರ ಮತ್ತು ಪೌಲರ ನಂತರ ಆರಂಭಿಕ ಸಭೆಯ ನಾಯಕರುಗಳಲ್ಲಿ ಪ್ರಮುಖರಾಗಿದ್ರು. ಅವರನ್ನ ಅಪೋಸ್ತೋಲಿಕ್ ಫಾದರ್ ಎಂದು ಕೂಡ ಇವರನ್ನ ಕರೀತಾ ಇದ್ರು. ಮತ್ತು ಅದು ಮಾತ್ರವಲ್ಲದೆ ರೋಮ್ ಸಭೆಯ 4ನೇ ಪೋಪ್ ಎಂದು ಇವರನ್ನ ಪರಿಗಣಿಸಲಾಗ್ತಿತ್ತು. ಮತ್ತೆ ಇವರ ಜನನ ಮತ್ತು ಕುಟುಂಬದ ಹಿನ್ನೆಲೆಯನ್ನು ನಾವು ನೋಡುವಾಗ ಸಂತ್ ಕ್ಲೆಮೆಂಟ್ ರವರು ರೋಮ್ನಲ್ಲಿ ಇವರು ಜನಿಸ್ತಾರೆ. ಅವರು ಯಹೂದ್ಯ ವಂಶಕ್ಕೆ ಸೇರಿದವರು ಎಂದು ಕೆಲವೊಂದು ಉಲ್ಲೇಖಗಳು ತಿಳಿಸ್ತಾ ಇದೆ. ಮತ್ತೆ ಬಾಲ್ಯದಲ್ಲಿ ದೇವರ ವಿಷಯಗಳಲ್ಲಿ ಆಸಕ್ತಿ ಹೊಂದಿದರು. ಮತ್ತೆ ಮುಖ್ಯವಾಗಿ ಅಪೊಸ್ತಲರಾದ ಪೇತ್ರ ಮತ್ತು ಪೌಲರಿಂದ ಆತ್ಮಿಕ ಬೋಧನೆ ಪಡೆದರು. ಮತ್ತೆ ಕ್ರೈಸ್ತ ಪರಂಪರೆಯಲ್ಲಿ ಇವರು ಜೀವಿಸುವಂತದನ್ನ ನಮಗೆ ಮತ್ತೆ ತಿಳಿಯಪಡಿಸ್ತಾ ಇದೆ. ಮುಖ್ಯವಾಗಿ ನಾನು ಇವರ ಬಗ್ಗೆ ಧ್ಯಾನ ಮಾಡುವಾಗ ಒಂದು ಮುಖ್ಯವಾದ ಒಂದು ಸಂಗತಿಯನ್ನ ನಾನು ತಿಳ್ಕೊಂಡಿದ್ದು ಏನಂದ್ರಪ್ಪ ಅಂದ್ರೆ, ಅಪೋಸ್ತಲರೊಂದಿಗೆ ಇವರು ಸೇವೆ ಸಲ್ಲಿಸಿದ್ರ ಅಂತ ನಾನು ಸ್ವಲ್ಪ ಧ್ಯಾನವನ್ನ ಮಾಡುವಾಗ ಸಂತ್ ಕ್ಲೆಮೆಂಟ್ ರವರು ಪೌಲನಿಗೆ ಸಹಾಯಕರಾಗಿ ಕೆಲಸ ಮಾಡಿದ್ದರು ಅನ್ನುವುದಕ್ಕೆ ಒಂದು ಖಚಿತ ಏನಪ್ಪಾ ಅಂದ್ರೆ, ಫಿಲಿಪಿ 4ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ವಚನ ಬರೆಯಲ್ಪಟ್ಟಿದೆ. ಏನಂದ್ರೆ, ಕ್ಲೇಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟರು ಎಂಬುದಾಗಿ ಇವರ ಹೆಸರು ಸತ್ಯವೇದದಲ್ಲಿ ಫಿಲಿಪಿ 4 ಮತ್ತು 3ರಲ್ಲಿ ಉಲ್ಲೇಖಿಸಿದೆ. ಇಲ್ಲಿ ಕ್ಲೆಮೆಂಟ್ ಅಂತ ಇದೆ, ಅಲ್ಲಿ ಫಿಲಿಪಿ 4 ಮತ್ತು 3ರಲ್ಲಿ ಕ್ಲೇಮೆನ್ಸ್ ಎಂಬುದಾಗಿ ಇವರ ಹೆಸರು ಬರೆಯಲ್ಪಟ್ಟಿದೆ. ಅಂದ್ರೆ ಇವರ ಹೆಸರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅದೇ ಫಿಲಿಪಿ 4, 3ರಲ್ಲಿ. ಅಂದ್ರೆ ಇವರು ಪೌಲರಿಗೆ ಜೊತೆ ಸೇರಿ ಅವರಿಂದ ಬೋಧನೆ ಪಡೆದು ಅವ್ರ ಜೊತೆಗೆ ಇವರು ಸಹಾಯಕರಾಗಿ ಸೇವೆ ಸಲ್ಲಿಸಿದ್ರು ಅನ್ನೋದಕ್ಕೆ ಇದು ಒಂದು ಉಲ್ಲೇಖ ಇದೆ. ಮತ್ತೆ ಇವರ ಒಂದು ಮುಖ್ಯ ಬೋಧನೆ ಏನಾಗಿತ್ತಪ್ಪ ಅಂದ್ರೆ, ಸಭೆಯಲ್ಲಿ ಶಿಸ್ತು, ಪ್ರೀತಿ ಮತ್ತು ಏಕತೆಯನ್ನ ಬೋಧಿಸುವಂತದ್ದು ಇವರ ಮುಖ್ಯ ಒಂದು ಉಪದೇಶ ಆಗಿತ್ತು. ಮತ್ತೆ ಉದ್ದೇಶ ಕೂಡ ಅದೇ ಆಗಿತ್ತು. ಇವ್ರದ್ದು ಮುಖ್ಯ ಒಂದು ಸಭೆಗಳಲ್ಲಿ ಉಂಟಾದ ಕಲಹಗಳನ್ನ ಶಾಂತಿಯುತವಾಗಿ ಪರಿಹರಿಸಲು ಇವ್ರು ಯಾವಾಗ್ಲೂ ಪ್ರಯತ್ನಿಸ್ತಾ ಇದ್ರು. ಮತ್ತು ಒಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಕೊರಿಂಥ ಸಭೆಗೆ ಇವರೊಂದು ಮುಖ್ಯ ಪ್ರಸಿದ್ಧ ಪತ್ರವನ್ನ ಇವರು ಬರೀತಾರೆ. ಏನಪ್ಪಾ ಅಂದ್ರೆ, ಕೊರಿಂಥ ಸಭೆಯಲ್ಲಿ ಜಗಳ ಮತ್ತು ವಿಭಜನೆ ಉಂಟಾದಾಗ ಅವರು ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಏನಿತ್ತಪ್ಪ ಅಂದ್ರೆ, ಫಸ್ಟ್ನೇ ಪಾಯಿಂಟು ಹಿರಿಯರನ್ನ ಗೌರವಿಸಬೇಕು, ಎರಡನೇದು ಸಭೆಯಲ್ಲಿ ಏಕತೆ ಇರಬೇಕು, ಮೂರನೇದು ವಿನಯದಿಂದ ನಡೆದುಕೊಳ್ಬೇಕು, ನಾಲ್ಕನೇದು ದೇವರ ನಿಯಮ ಪಾಲಿಸಬೇಕು ಎಂದು ಈ ಒಂದು ಕೊರಿಂಥದವರಿಗೆ ಒಂದು ಪತ್ರದಲ್ಲಿ ಇವರು ಬರೀತಾ ಇದ್ದಾರೆ. ಈ ಒಂದು 4 ವಿಷಯಗಳ ಕುರಿತು ಅವರು ಕೊರಿಂಥ ಸಭೆಗೆ ಬರೆಯುವಾಗ ಈ ಪತ್ರವು ಆರಂಭಿಕ ಕ್ರೈಸ್ತ ಸಭೆಯ ಪ್ರಮುಖ ದಾಖಲೆಗಳಲ್ಲಿ ಇದು ಒಂದಾಗ್ತದೆ. ಮತ್ತೆ ಸಂತ್ ಕ್ಲೆಮೆಂಟ್ ರವರ ಒಂದು ಮರಣ ಹೇಗಾಯ್ತು ಅನ್ನುವಂಥದ್ದನ್ನ ನಾವು ನೋಡುವಾಗ, ಅವ್ರಿಗೆ ಅನೇಕ ಕ್ರೈಸ್ತ ವಿರೋಧಿಗಳು ಬಂದು ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಅವರನ್ನ ನೀನು ಈ ಕ್ರೈಸ್ತ ನನ್ನ ಬಿಟ್ಟು ಬಿಡಬೇಕು, ಈ ನಂಬಿಕೆಯನ್ನ ಬಿಟ್ಟು ಬಿಡಬೇಕು, ಈ ಬೋಧನೆಗಳನ್ನ ನೀನ್ ಮಾಡಬಾರ್ದು ಎಂಬುದಾಗಿ ಅವರನ್ನು ಬಹಳ ಇರಿಕಿಸಿ ಅವರನ್ನು ಒತ್ತಾಯಪಡಿಸಿದಾಗ ಅವರು ಯಾವುದೇ ರೀತಿಯಾದಂತ ತಮ್ಮ ನಂಬಿಕೆಯನ್ನ ಬಿಟ್ಟುಕೊಡ್ಲಿಲ್ಲ. ಯಾಕಂದ್ರೆ ಕ್ರಿಸ್ತನ ಮೇಲೆ ಅವರು ಇಟ್ಟಂತಹ ಅಪಾರವಾದ ನಂಬಿಕೆಯನ್ನ ಅವರು ಯಾವುದೇ ಹಿಂಸೆಗೆ ಒಳಗಾಗಿ ಅವರು ಅದನ್ನ ಬಿಟ್ಟುಕೊಡ್ಲಿಲ್ಲ, ಅದನ್ನ ಬಿಗಿಯಾಗಿ ಹಿಡಿದುಕೊಂಡ್ರು. ಮತ್ತೆ ಇದರಿಂದ ಅವ್ರಿಗೆ ಏನಾಯ್ತಪ್ಪ ಅಂದ್ರೆ, ಉಲ್ಲೇಖಗಳ ಪ್ರಕಾರ ಅಂದ್ರೆ ದಾಖಲೆಗಳ ಪ್ರಕಾರ ಇವ್ರಿಗೆ ಹೆಂಗ್ ಸತ್ರು ಅಂತ ಹೇಳುವಾಗ, ಇವರನ್ನ ಕಬ್ಬಿಣದ ಆಂಕರ್ ಗಳನ್ನ ಕಟ್ಟಿ ಸಮುದ್ರದಲ್ಲಿ ಎಸೆದ್ರು ಅಂತ ಹೇಳಿ ದಾಖಲೆಗಳು ನಮಗೆ ಹೇಳ್ತಾ ಇದೆ. ಬಟ್ ಇವರ ಒಂದು ಮುಖ್ಯವಾದ ಸಂಗತಿ ಏನಪ್ಪಾ ಅಂದ್ರೆ, ಇವರ ಗುಣಗಳು ಯಾವ ರೀತಿ ಇದ್ವಪ್ಪ ಸಂತ್ ಕ್ಲೆಮೆಂಟ್ ರವರ ಒಂದು ಗುಣಗಳಂದ್ರೆ, ಇವ್ರು ಯಾವಾಗ್ಲೂ ವಿನಯವಾಗಿ ನಡ್ಕೊಳ್ತಾ ಇದ್ರು, ಎರಡು ಸಭೆಯಲ್ಲಿ ಏಕತೆ ಮತ್ತೆ ಅದಕ್ಕಾಗಿ ಶ್ರಮವನ್ನ ಪಡ್ತಾ ಇದ್ರು, ಏಕತೆಯಿಂದ ಇರ್ಬೇಕು ಎಲ್ರು ಅನ್ನೋ ಒಂದು ಉದ್ದೇಶ ಇವ್ರಿಗೆ ಯಾವಾಗ್ಲೂ ಇತ್ತು. ಮತ್ತೆ ಯಾವಾಗ್ಲೂ ಧೈರ್ಯವಾದಂತ ಒಂದು ನಂಬಿಕೆ, ಮತ್ತು 4ನೇದು ಸೇವಾ ಮನೋಭಾವ, 5ನೇದು ದೇವರಿಗಾಗಿ ನಿಷ್ಠೆಯಿಂದ ಸೇವೆ ಮಾಡ್ಬೇಕೆಂಬ ಉದ್ದೇಶವನ್ನ ಇವ್ರು ಇಟ್ಕೊಂಡಿದ್ರು. ಇಂಥ ಒಂದು ವ್ಯಕ್ತಿಯ ಜೀವಿತವನ್ನ ನಾವು ನೋಡುವಾಗ, ಇವರು ದೇವರಿಗಾಗಿ
ಪೇತ್ರ ಮತ್ತು ಪೌಲರ ಒಂದು ಉಪದೇಶವನ್ನ ಪಡೆದಂತ ವ್ಯಕ್ತಿ 1ನೇ ಶತಮಾನದಲ್ಲಿ ಜನಿಸಿ ಅಂತ ಒಂದು ಸಂದರ್ಭಗಳಲ್ಲಿ ಅವರಿಗೆ ಸಹ ಸೇವಕರಾಗಿ ಸೇವೆ ಸಲ್ಲಿಸಿ ಅನೇಕರಿಗೆ ಸಭೆಗಳಲ್ಲಿ ಈಗೂ ಕೂಡ ನಾವೆಷ್ಟೋ ಸಭೆಗಳಲ್ಲಿ ನಾವು ಮುಖ್ಯವಾಗಿ ಬೋಧಿಸ್ಬೇಕೇನಪ್ಪಾ ಅಂದ್ರೆ ದೇವರ ಪ್ರೀತಿಯಲ್ಲಿ ನಾವು ಯಾವಾಗ್ಲೂ ಬೆಳಿಬೇಕನ್ನೋದನ್ನ ನಾವು ಬೋಧಿಸ್ಬೇಕಾಗಿದೆ. ಅದನ್ನೇ ಇವ್ರು ಮಾಡ್ತಾ ಇದ್ರೆ. ಸಂತ್ ಕ್ಲೆಮೆಂಟ್ ರವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾವಾಗ್ಲೂ ಸಭೆಯಲ್ಲಿ ಏಕತೆಯನ್ನ ಅವ್ರು ಒಂದಾಗಿರ್ಬೇಕು ಎಲ್ರು ಅನ್ನುವಂಥದ್ದನ್ನ ಬಹಳ ಇಷ್ಟ ಪಡ್ತಾ ಇದ್ರು ಅವ್ರು. ಮತ್ತೆ ಎಲ್ಲರಿಗೂ ನಾವು ಗೌರವವನ್ನ ಕೊಡ್ಬೇಕನ್ನೋದು ಬಹಳ ಇಷ್ಟ ಪಡ್ತಾ ಇದ್ರು. ಮತ್ತೆ ದೇವರ ನಿಯಮವನ್ನ ನಾವು ಪಾಲಿಸ್ಬೇಕೆಂಬುದಾಗಿ ಎಲ್ಲರಿಗೂ ಅವರು ತಿಳಿಸ್ತಾ ಇದ್ರು. ಇಂಥ ಒಬ್ಬ ವ್ಯಕ್ತಿಯ ಜೀವನವನ್ನ ನಾವು ಧ್ಯಾನ ಮಾಡುವಾಗ ನಮ್ಮ ಜೀವನಕ್ಕೆ ಒಂದು ಅನ್ವಯಿಸಿಕೊಳ್ಳುವಾಗ ನಾವು ಕೂಡ ಏನಾಗಿರ್ಬೇಕಂದ್ರೆ ಸಭೆಗಳಲ್ಲಿ ಏಕತೆಯಿಂದ ಇರುವಂತೆ ನಾವು ಅವರಿಗೆ ಬೋಧನೆಗಳನ್ನ ಮಾಡ್ಬೇಕು. ಸಭೆಯಲ್ಲಿ ನಾವೆಲ್ಲರೂ ಒಂದಾಗಿರೋಣ, ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನ ಪ್ರಸಂಗದಲ್ಲಿ ಅಥವಾ ಅವರನ್ನ ಕರೆದು ನಾವು ಅವರಿಗೆ ಸಭೆಗಳಲ್ಲಿ ಈ ರೀತಿಯಾಗಿ ನಾವು ತಿಳಿಸಬೇಕಾಗಿದೆ. ಮತ್ತೆ ಎರಡನೇದೇನಪ್ಪಾ ಅಂದ್ರೆ ದೇವರ ಸೇವೆಯಲ್ಲಿ ಸಂತ್ ಕ್ಲೆಮೆಂಟ್ ರವರು ಯಾವ ರೀತಿಯಲ್ಲಿ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿ ಇವತ್ತು ನಮಗೆ ನಿಮ್ಮೆಲ್ಲರಿಗೂ ಧ್ಯಾನ ಮಾಡುವುದಕ್ಕೆ ಅವರು ಒಂದು ಮಾದರಿಯಾಗಿದ್ದಾರೋ ಅದೇ ರೀತಿಯಾಗಿ ಸೇವೆಯಲ್ಲಿ ಸೇವಕರುಗಳಾದ ನಾವೆಲ್ಲರೂ ನಿಷ್ಠೆಯಿಂದ ಸೇವೆಯನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಮೂರನೇದು, ಸಂಕಟ ಬಂದರೂ ನಂಬಿಕೆಯಲ್ಲಿ ಬಿಡಬಾರ್ದು. ಅವ್ರಿಗೆ ಎಷ್ಟೋ ಇರಿಕಿಸಿ ಅವ್ರನ್ನ ಹಿಂಸೆ ಪಡಿಸಿದ್ರು ಕೂಡ ಅವ್ರ ನಂಬಿಕೆಯನ್ನ ಬಿಟ್ಕೊಡ್ಲಿಲ್ಲ. ಆ ಒಂದು ನಂಬಿಕೆ ನಮ್ಮ ಜೀವಿತದಲ್ಲಿ ಕೂಡ ಅಭಿವೃದ್ಧಿಯನ್ನ ಹೊಂದಬೇಕು. ನಾವು ಕೂಡ ಹಿರಿಯರನ್ನ ಗೌರವಿಸಬೇಕು. ಮತ್ತೆ ವಿನಯದಿಂದ ಕ್ರೈಸ್ತರಂತ ನಾವುಗಳು ವಿನಯದಿಂದ ನಡೆದುಕೊಳ್ಳುವಂಥದ್ದನ್ನ ಕಲಿತುಕೊಳ್ಬೇಕು. ಮುಖ್ಯವಾಗಿ ಈ ಯೆರೆಮೀಯ 49ನೇ ಅಧ್ಯಾಯ ವಚನ 11ರಿಂದ 19ರವರೆಗೆ ಗರ್ವವು ನಮ್ಮಲ್ಲಿರುವುದಾದ್ರೆ ದೇವರು ನಾವೆಂತ ಉನ್ನತ ಸ್ಥಾನದಲ್ಲಿ ಇದ್ರು, ಎಂತ ಜ್ಞಾನವಂತರಾಗಿದ್ರು, ಎಂತ ಬಲಿಷ್ಠರಾಗಿದ್ರು ಕೂಡ ದೇವರು ನಮ್ಮನ್ನ ತಳ್ಳಿ ಹಾಕ್ತಾರೆ. ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳದೆ ಪರಿಶುದ್ಧನಾದ ದೇವರು, ಸರ್ವಶಕ್ತನಾದ ಯೇಸು ಸ್ವಾಮಿಯನ್ನ ನಾವು ಹೆಚ್ಚಿಸ್ಬೇಕು. ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ನಾವು ಫಸ್ಟ್ ತಗ್ಗಿಸಿಕೊಳ್ಬೇಕು. ಇದು ದೇವರು ನಮ್ಮಿಂದ ಬಯಸುವಂತ ಕಾರ್ಯವಾಗಿದೆ. ದೇವರು ಕೊಟ್ಟಂತ ದೇಹ, ದೇವರು ಕೊಟ್ಟಂತ ಜ್ಞಾನ, ದೇವರು ಕೊಟ್ಟಂತ ಬಲವನ್ನ ನನ್ನದು ಎಂಬುದಾಗಿ ನಾವು ಹೇಳಿಕೊಳ್ಳದೆ ಇದು ಕ್ರಿಸ್ತನು ನನಗಾಗಿ ಕೊಟ್ಟಂತದ್ದಾಗಿದೆ, ಇದು ಕ್ರಿಸ್ತನಿಗಾಗಿ ಉಪಯೋಗಿಸಿಕೊಳ್ಳಬೇಕು ಎನ್ನ ಮನೋಭಾವನೆಯನ್ನ ನಾವೆಲ್ಲರೂ ಹೊಂದಿಕೊಳ್ಳಬೇಕು. ಆದ್ದರಿಂದ ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ದೇವಾ, ನಿನ್ನ ವಾಕ್ಯದ ಪ್ರಕಾರ ಸ್ವಾಮಿ, ನಮ್ಮಲ್ಲಿ ಗರ್ವ, ಅಹಂಕಾರ, ಇನ್ನಿತರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ದೇವರೇ ಅವುಗಳನ್ನ ನಾವು ಬಿಟ್ಟು ಬಿಡ್ಲಿಕ್ಕಾಗುವಂತೆ ನೀನು ನಮಗೆ ಸಹಾಯವನ್ನು ಮಾಡು ಅಪ್ಪ. ಮತ್ತೆ ಸಂತ್ ಕ್ಲೆಮೆಂಟ್ ರವರ ಜೀವಿತವನ್ನ ನಾವು ನೋಡುವಾಗ ಕರ್ತನೆ, ಅವರೆಷ್ಟೇ ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ನಿನ್ನ ನಂಬಿಕೆಯಲ್ಲಿ ಅವರು ಬಿದ್ದು ಹೋಗ್ಲಿಲ್ಲ ಸ್ವಾಮಿ. ದೇವ್ರ ಅಂತ ನಂಬಿಕೆಯನ್ನ ಕೂಡ ನಮ್ಮೆಲ್ಲರಿಗೂ ನೀನು ದಯಪಾಲಿಸು. ವಿಶೇಷವಾಗಿ ಕಲ್ವರಿ ಚಾಪಲ್ ಸಂಸ್ಥೆಯನ್ನ, ಎಲ್ಲ ಇನ್ಚಾರ್ಜ್ ಪರ್ಸನ್ಗಳನ್ನ, ಸೇವಕರುಗಳನ್ನ ಕರ್ತನೆ, ಅವ್ರು ಮಾಡುವ ಸೇವೆಯನ್ನ, ಕುಟುಂಬವನ್ನ, ಮಕ್ಕಳನ್ನ ನೀನು ಹೇರಳವಾಗಿ ಆಶೀರ್ವಾದ ಮಾಡು, ಬಲಪಡಿಸು. ನೀನೇ ಮಹಿಮೆ ಒಂದು ಕರ್ತನೆ. ದೇವರೇ, ಜೂಮ್ ಮೀಟಿಂಗ್ ನಡೆಸುವಂತ ನಿನ್ನ ಸಹೋದರನ ಅಪ್ಪ, ನನ್ನ ಸಹೋದರನ ಕರ್ತನೆ ದೇವರೇ, ನೀನು ಹೇರಳವಾಗಿ ನೀನು ಆಶೀರ್ವಾದ ಮಾಡು ಅಪ್ಪ. ಕರ್ತನೆ, ನಾವು ಚಿಕ್ಕ ಗುಂಪಾಯ್ದುಕೊಂಡು ಕರ್ತನೆ ಪ್ರತಿದಿನ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬರ್ತಾ ಇದ್ದೇವೆ ಸ್ವಾಮಿ. ನೀನೇ ಮಹಿಮೆ ಒಂದು. ಎಲ್ಲಾ ಸ್ತುತಿ, ಘನ, ಮಾನ, ಮಹಿಮೆಗಳು ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ಆದ ದೇವರೇ.